ಬಜೆಟ್ನ ಕುರಿತಾಗಿ ಎದ್ದಿರುವಂತಹ ಟೀಕೆ ಟಿಪ್ಪಣಿಯ ಕುರಿತಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜೊತೆಗೆ ಬಜೆಟ್ ಕುರಿತಾಗಿಯೂ ಕೂಡ ಮಾತನಾಡಿದ್ದಾರೆ. ಒಟ್ಟು 4 ಲಕ್ಷ ಕೋಟಿ ಬಜೆಟ್ನ ಗಾತ್ರ, ಎಲ್ಲ ಒಂದು ವಲಯಕ್ಕೂ ಕೂಡ ಅನುದಾನವನ್ನ ಮೀಸಲಾಗಿಡಲಾಗಿದೆ. ಬೆಂಗಳೂರಿಗೆ ಸ್ಪೆಷಲ್ ಆಗಿ ಹೆಚ್ಚಿನ ಆಸಕ್ತಿಯನ್ನು ವಿಶೇಷ ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಿಮ್ಮ ಸರ್ಕಾರದ ಹಾಗೂ ನಿಮ್ಮ ಮುಖ್ಯಮಂತ್ರಿಗಳ ದಾಖಲೆಯ 16ನೇ ಬಜೆಟ್ ಮಂಡನೆ ಆಗಿದೆ ಸರ್. ಈ ಬಜೆಟ್ ಬಗ್ಗೆ ವಿಪಕ್ಷಗಳಿಂದ ಬೇರೆ ಬೇರೆ ವಿಶ್ಲೇಷಣೆ ಕೂಡ ಕೇಳಿ ಬರ್ತಾ ಇದೆ. ಇದು ಮೈನಾರಿಟಿ ಬಜೆಟ್, ಇದು ಸಾಲ ಮಾಡಿ ತುಪ್ಪ ತಿಂದ ಬಜೆಟ್ ಅಂತೆಲ್ಲ ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೊಂದು ಬಹಳ ವಿಶೇಷವಾದಂಥ ಬಜೆಟ್ಟು. 4 ಲಕ್ಷ ಕೋಟಿ ದಾಟಿದೆ. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಹಣ ನೀಡಿದೆ. ನೀರಾವರಿಗೂ ಕೂಡ ಹೆಚ್ಚಿಗೆ ಸಿಕ್ಕಿದೆ. ಬೇರೆ PWD ರಸ್ತೆಗಳಿಗೆ, ಬೇರೆ ಸಾಮಾಜಿಕ ಮತ್ತು ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಗಮನದಲ್ಲಿಟ್ಕೊಂಡು ಈ ಬಜೆಟನ್ನು ಮಾಡಲಾಗಿದೆ. ಪಾಪ ವಿರೋಧ ಪಾರ್ಟಿಯವರಿಗೆ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೇನು ಕೊಡ್ಸೋಕ್ಕಾಗಲಿಲ್ವಲ್ಲ, ಅವ್ರಿಗೇನೇನು ಸೆಂಟ್ರಲ್ ಗೌರ್ಮೆಂಟಿಂದ ಒಂಚೂರು ಹಣ ಕೊಡೋಕ್ಕಾಗಲಿಲ್ಲ. ಅವ್ರ MP ಗಳು ಧ್ವನಿ ಎತ್ತಲಿಲ್ಲ, ಸೆಂಟ್ರಲ್ ಮಿನಿಸ್ಟರ್ ಧ್ವನಿ ಎತ್ತಲಿಲ್ಲ, ಫೈನಾನ್ಸ್ ಮಿನಿಸ್ಟರ್ ಧ್ವನಿ ಎತ್ತಲಿಲ್ಲ, ವಿರೋಧ ಪಕ್ಷದ ನಾಯಕರು ಮಾತಾಡಲಿಲ್ಲ. ಸೊ ಅದಕ್ಕೆ ಏನಾದ್ರು ಮಾಡಿ ವಿರೋಧ ಪಕ್ಷ ಸ್ಥಾನದಲ್ಲಿ ಅವ್ರ ಸ್ಥಾನ ಉಳಿಸ್ಕೋಬೇಕು ಅಂತ ಕೆಲವು ಟೀಕೆಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಏನು ಕೊಡಲಿಲ್ಲ, ಉಳಿದು ಅಂಡರ್ಗ್ರೌಂಡು ಟನಲ್ ಒಂದೇ. ಅದಕ್ಕೆ ಆಯಿತು, ಎಲ್ಲ ವಿವರಣವಾಗಿ ಅಸೆಂಬ್ಲಿಲಿ ಮಾತಾಡಲಿ ಅವರು ಅದ್ರ ಬಗ್ಗೆ. ಅದಕ್ಕೆಲ್ಲ ತಕ್ಕಂಥ ಉತ್ತರವನ್ನು ಕೊಡ್ತೇವೆ, ನೀವು ಅದನ್ನು ಪ್ರಚಾರ ಮಾಡಿ. ಸರ್, ಇದು ಸಾಲ ಮಾಡಿ ತುಪ್ಪ ತಿಂದಿದ್ದು ಹೌದಾ ಸರ್? ಯಾಕಂದರೆ 7 ಲಕ್ಷ ಕೋಟಿಗೆ ಹೋಗಿದೆ ಒಟ್ಟಾರೆ ಸಾಲ ಅನ್ನುವಂಥದ್ದು. ಜೊತೆಗೆ ಅನುಕೂಲಕರವಾಗಿ ಕೊಡುವಂಥ ಯಾವುದು ಯೋಜನೆಗಳು ಇರಲಿಲ್ಲ, ಕೇವಲವಾಗಿ ನೀವು ಕೊಟ್ಟ ಗ್ಯಾರಂಟಿಗೆ ಭಾರ ಆಯಿತು ಇದು ಅನ್ನುವಂಥದ್ದು. ಈಗ ಎಲ್ಲ ಸ್ಟೇಟಲ್ಲೂ ಕೂಡ ಯಾರು ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ ಲೆಕ್ಕ ಹಾಕಿ. ನಂಬರ್ 1, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ, ಗೌರ್ಮೆಂಟ್ ಸಾಲ ತಗೋತಾ ಇದ್ದಾರೆ, ನಾವು ಸಾಲ ತೆಗೆದುಕೊಂಡು ಮಾಡ್ತಿದ್ವಿ. ಸರ್, ನಿಮಗೆ ಹಣಕಾಸಿನ ಕೊರತೆಯೂ ನೋಡುವ ಸಮತೋಲನದ ಬಜೆಟ್ ಸರ್. ಓಕೆ, ಇದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಾತು. ನಾವು ಕೂಡ ಸಮತೋಲನ ಬಜೆಟ್ ಅನ್ನು ಕೊಟ್ಟಿದ್ದೀವಿ ಅನ್ನೋ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಖೇಶ್, ಪಬ್ಲಿಕ್ TV ಬೆಂಗಳೂರು.